ಗುರೂಜಿ, ಶುಕವಾಕ್ಯದಲ್ಲಿ ಇವತ್ತೇನ್ ಹೇಳ್ತಿದ್ದೀರಾ? ಯಾವ ಜ್ಯೋತಿಷ್ಯದ ಮಜಲುಗಳನ್ನ ನಮ್ಮ ಮುಂದಿಡ್ತಿದ್ದೀರಾ? ಎಲ್ಲ ವೀಕ್ಷಕರಿಗೂ ಶುಕವಾಕ್ಯಕ್ಕೆ ಪರಿಪೂರ್ಣವಾದ ಸ್ವಾಗತ. ಶುಕವಾಕ್ಯ ಅಂದ್ರೇನು? ಗಿಣಿ ಅಂತ ಕರಿತೀವಿ. ಈ ಗಿಣಿ ಅಂದ್ರೇನು? ವಾಕ್ಯವನ್ನು ನುಡಿದಿರೋದು ಸತ್ಯ ಅಂತ. ಸತ್ಯವಾದ ಘಟನೆಗಳನ್ನು ಯಾವತ್ತೂ ಸತ್ಯವಾಗಿ ಹೇಳಬೇಕು ಅಂತ. ಅದಕ್ಕೆ ಲೇಪನ ಹಚ್ಚಿ ಇಲ್ಲದೆ ಇರೋ ಸಲ್ಲದೆ ಇರೋದನ್ನ ಯಾರಿಗೋ ಸಂತೋಷಕ್ಕೆ ಹೊಗಳೋಕ್ಕೋಸ್ಕರ ಮಾಡದೇ ಇರತಕ್ಕಂಥ ವಿಚಾರ. ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಸತ್ಯವಾದ ವಿಚಾರ. ಜ್ಯೋತಿಷಿ ಸುಳ್ಳು ಅಂದರೆ ಹೇಳ್ತಕ್ಕಂಥನು ಸಾಕಷ್ಟು ಜನ ಸುಳ್ಳಾಗಿ ಹೇಳ್ತಾರೆ. ಎಷ್ಟೋ ಜನ ಪ್ರಯೋಗ ಸರಿಯಾಗೇ ಮಾಡಲ್ಲ, ತಾವು ಅರ್ಥಕೊಳ್ಳಲ್ಲ, ಇನ್ನೊಬ್ಬರಿಗೆ ಸರಳವಾಗಿ ಹೇಳೋದು ಇಲ್ಲ. ಯಾಕಂದರೆ ತಾವು ಅರ್ಥ ಮಾಡ್ಕೊಂಡಿರೋದೇ ಅದೇ ರೀತಿಯಾಗಿ. ಸರಳವಾಗಿ ಅರ್ಥ ಮಾಡ್ಕೊಂಡಾಗ ಸರಳವಾಗಿ ಹೇಳ್ತಕ್ಕಂಥ ಅವಕಾಶವನ್ನು ತಾವು ಪಡಿಬೋದು. ಅದಕ್ಕೆ ಪುಣ್ಯ ಅಂತಕ್ಕಂಥ ವಿಚಾರದಲ್ಲಿ ಏನು ಅಂದರೆ ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು. ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು. ಹಾಗೆ ಸಂಸ್ಕಾರಗಳು ಸತ್ಯವಾಗಿದ್ದರೂ ಸಹ ಸನಾತನ ಧರ್ಮದು ಆಚರಿಸದೇ ಇರೋದು ಮಾಯಾರೂಪ. ಅದಕ್ಕೋಸ್ಕರ ಇವತ್ತಿನ ದಿವಸದ ವಿಚಾರದಲ್ಲಿ ನಾವು ತಿಳ್ಕೋಬೇಕಾದ್ದು ಯಾವ್ಯಾವ ವಾರದಲ್ಲಿ ಯಾರ್ಯಾರು ಹುಟ್ಟಿದರೆ ಏನೇನು ಫಲಗಳನ್ನು ಅನುಭವಿಸ್ತಾರೆ. ಅಂದರೆ ಎಲ್ಲರೂ ಒಂದೊಂದು ವಾರದಲ್ಲಿ ಹುಟ್ಟೇ ಇರ್ತೀರ. ಸೋಮವಾರದಿಂದ ಹಿಡಿದು ನೀವು ರಾಶಿಗಳಿದೆಯೋ, ದಿನಚರಣೆಗಳಿದೆಯೋ, ನಕ್ಷತ್ರಗಳು ಗೊತ್ತಿದೆಯೋ ಗೊತ್ತಿಲ್ವೋ, ಯಾವ ಡೇಟ್ ಆಫ್ ಬರ್ತ್ ಇದೆಯೋ ಇಲ್ವೋ, ಆದರೆ ಈ ದಿನವೇ ನಾನು ಹುಟ್ಟಿದ್ದು ಅಂದರೆ ನನ್ನ ಹಣೆ ಬರ ಜೀವನ ಪರ್ಯಂತ ಇಷ್ಟೇ. ಅಯ್ಯೋ ಹಾಗೆ ಅಂದ್ಬಿಟ್ಟು ನೀವು ತಾತ್ಸಾರಗೊಂಡು ಇನ್ನೇನಿಲ್ಲಪ್ಪ ಇಷ್ಟೇ ನಮ್ಮ ಹಣೆ ಬರ ಅಂದ್ಕೊಂಡು ಕೂತ್ಕೊಂಡ್ಬಿಡಿ. ಅದು ಗೈಡ್ಲೈನ್. ನೋಡು ಈ ಥರ ಇರುತ್ತೆ, ಇದನ್ನ ನೀನು ಸರಿಪಡಿಸ್ಕೋಬೇಕು ಅನ್ನೋದೇ ವಿಚಾರ. ಆದರೆ ನೀವು ಅದನ್ನು ಕೂತ್ಕೊಂಡು ನೋಡು ಅವನಿಗೆ ಮುದ್ದಾಗಿರ್ತಾನಂತೆ ಈ ರಾಶಿಯಲ್ಲಿ ಹುಟ್ಟಿದ್ರೆ, ಅದಕ್ಕೆ ನಾನು ಮುದ್ದಾಗಿರೋದು. ಭಾಳ ಜನ ಮಕ್ಕಳು ತಾಯಿಂದ್ರಿಗೆ ಸಾಕ್ಷಿ ರೂಪಕ್ಕೆ ತಂದೆ ತಾಯಿಂದ್ರಿಗೆ ಈ ಜಾತಕವನ್ನು ಹಿಡ್ಕೊಂಡು ಅಥವಾ ಜ್ಯೋತಿಷಿಗಳನ್ನ ಇಟ್ಕೊಂಡಾಗ ಈ ಮಾತುಗಳನ್ನ ಕೇಳಿದಾಗ ಏನು ಮಾಡ್ಬಿಡ್ತೀರ ಗೊತ್ತಾ? ತಾತ್ಸಾರದಿಂದ ಆ ಮಾತುಗಳನ್ನ ಹಾಗೆ ಹೇಳೋದು. ಏನೇ ಮಲ್ಕೊಂಡಿದೆ ಇಷ್ಟೊತ್ತಾದ್ರೂ ಎದ್ದೇಳೆ ಮೇಲಕ್ಕೆ ಅಂದರೆ, ಇಲ್ಲಪ್ಪ ಜ್ಯೋತಿಷಿಗಳು ಹೇಳಿದರೆ ನನ್ನ ಹಣೆ ಬರದಲ್ಲಿ ನನ್ನ ಜಾತಕ ಹೀಗೆ ಮಲ್ಕೋಬೇಕಂತೆ ಅಂತ. ಅಯ್ಯೋ ಕರ್ಮ, ಹಾಗಿದೆ, ಅದನ್ನು ಸರಿಪಡಿಸ್ಕೋ ಅಂತ ಅರ್ಥ. ಅದ್ರ ಗೈಡ್ಲೈನ್, ನಾಟ್ ಫೇಟ್. ಅದಕ್ಕೋಸ್ಕರ ದಾರಿಯನ್ನು ತೋರಿಸ್ತಕ್ಕಂಥ ಈ ಜಗತ್ತಲ್ಲಿ ಸರಿತಿದ್ದುಪಡಿಸ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡ್ಕೋಬೇಕು. ಅದಕ್ಕೆ ಸೋಮವಾರದಿಂದ ಶನಿವಾರದವರೆಗೂ ಪ್ರತಿಯೊಬ್ಬ ಮನುಷ್ಯ ಯಾವಾಗ ಏನೇನು ಹುಟ್ಟಿದಾಗ ಇವನಿಗೆ ಆಗ್ತಕ್ಕಂಥದ್ದು ಪರಿವರ್ತನೆ ಫಲಗಳು ಏನು. ಫಲಗಳೇನು ಅಂದ್ರೆ ಏನು? ಇವನು ಹುಟ್ಟಿದಾಗ ಸೋಮವಾರ ಹುಟ್ಟಿದ ಅಂತ ಇಟ್ಕೊಳ್ಳೋಣ. ಸೋಮವಾರ ಹುಟ್ಟಿದವನು ಪರಿವರ್ತನೆ, ಅದಾದ್ಮೇಲೆ ಶನಿವಾರ ಹುಟ್ಟಿದವನು ರೋಗಿಷ್ಟ. ಹೀಗೆ ಹಣೆ ಬರ ಅಂದರೆ ಅವನ ರೋಗ ಯಾವತ್ತೂ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಅವಾಗ ಏನು ಮಾಡ್ಕೋಬೇಕು? ಸರಿಯಾಗಿ ರೋಗಗಳಿಲ್ಲದೆ ಸರಿ ತಿದ್ದುಪಡಿಸ್ಕೊಂಡು ಊಟ ಉಪಚಾರಗಳನ್ನ ಸರಿಯಾಗಿ ಮಾಡ್ಕೋಬೇಕು. ಇದನ್ನೆಲ್ಲ ತಿಳ್ಕೊಂಡ್ರೆ ತಾನೆ ಬರ್ಕೊಳ್ಳಿ. ಹೇಳ್ತೀನಿ, ಆ ಪರಿವರ್ತನೆ ನೀವು ಮಾಡ್ಕೊಳ್ಳೋಕ್ಕೆ ಏನೇನು ಮಾಡ್ಕೋಬೇಕು ಎಲ್ಲ ಸರಿ ತಿದ್ದುಪಡಿಸ್ಕೊಳ್ಳಿ. ಭಾನುವಾರ ಹುಟ್ಟಿದವನು ಅಲ್ದಾಡ್ತಿರ್ತಾನಂತೆ, 24 ಗಂಟೆ ಅಲ್ದಾಡ್ತಿರ್ತಾನೆ. ಸಂಚಾರಿಗಳು, ಈ ಭಾನುವಾರ ಹುಟ್ಟಿದವರು ಸಂಚಾರಿಗಳು ಅಂದ್ರೇನು? ಯಾವ ಕಾಲಕ್ಕೂ ಸಂಚಾರ ಅಂದರೆ ಸಣ್ಣ ಪುಟ್ಟ ಸಂಚಾರ ಅಲ್ಲ, ಜೀವನ ಪರ್ಯಂತ ಅದೇ ಮಾರಿ ಕೆಲಸಕ್ಕೆ ಹುಡುಕ್ತಾ ಇರ್ತಾನೆ, ಕೆಲಸ ಹುಡುಕ್ತಾನೆ ಇರ್ತಾನೆ. ಯಾವ ಕಾಲಕ್ಕೂ ಕೆಲಸ ಸಿಕ್ಕಿದ್ರೂ ಸಹ ಅದು ಬೇಡ ಅಂದ್ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಯಾಕೆ ಬೇಕು? ಇಲ್ಲಿ ಸಂಬಳ ಸಾಲದು ಅಂದರೆ ಇಲ್ಲಿ 3,000 ಕೊಟ್ಟರು ಅಲ್ಲಿ 2,500 ಕಮ್ಮಿ, 500 ರೂಪಾಯಿ ಕಮ್ಮಿ ಆಯ್ತದೆ, ಪರವಾಗಿಲ್ಲ ನಾನು ಅಲ್ಲಿ ಬೇಕಾಗಿಲ್ಲ, ಅವ್ನು ಯಾಕೋ ಸೆಟ್ ಆಗಿಲ್ಲ ನನಗೆ. ಇವನಿಗೆ ಸೆಟ್ ಆಗ್ತಾರೆ ಅವರು. ಕಂಪ್ನಿ ಹೆಂಗಿದೆ ಇವನು ಸೆಟ್ ಆಗಬೇಕು, ಅವನ ಹಣೆ ಬರ. ಯಾಕೆ ಅಂದರೆ ಅವನಿಗೆ ದುಡಿಯೋ ಆಸಕ್ತಿ ಅನ್ನೋದಿಲ್ಲ, ತಿರುಗ್ತಾ ಇರಬೇಕು. ತಿರ್ಗಾಲ್ ತಿಪ್ಪಿ ಕಾಲು ಚಕ್ರನಲ್ವೇ, ಹಾಗೆ ಆ ಸಂಚಾರಿ ನಿಗಮದಲ್ಲಿ ಇರ್ತಾನೆ. ಸರಿ, ಸೋಮವಾರ ಬರ್ಕೊಳ್ಳಿ. ಸೋಮವಾರ ಇರೋನು ಜೀವನದಲ್ಲಿ ಸುಖ ಭೋಜನ, 24 ಗಂಟೆ ಕೂತ್ರೆ ತಿಂದರೆ ಎಲ್ಲೋದ್ರೂ ಊಟ ಸಿಗತ್ತೆ, ಏನಿಲ್ಲ. ಕಾಡಿಗೆ ಹೋದ್ರೂ ಹಣ್ಣು ಹಂಪ್ಲ ಯಾವನೋ ತಂದಾದ್ರೂ ಕೊಡ್ತಾನೇನೋ, ಇಲ್ಲದೆ ಇದ್ರೆ ಕಾಡು ಜನ ಇವನು ಕೂಡ ಹಾಕಿದ್ರು ಊಟಕ್ಕಂತೂ ಯಾವ ಕಾಲಕ್ಕೂ ಮೋಸ ಇಲ್ಲ. ಅಂದರೆ ಯಾವ ಕಾಲಕ್ಕೂ ಸುಖ ಭೋಜನ, ಕೂತಲ್ಲಿ ತಿನ್ಬೋದು. ಸೋಂಬೇರಿ ಮುಂಡೆದು ಕೂತಲ್ಲಿ ಅಂದರೆ ಕಷ್ಟಪಡದೇನೆ ಸುಖ ಉಂಟು. ಈ ಹಣೆ ಬರ ಅವ್ರಿಗೆ ಯಾವತ್ತೂ ಇರುತ್ತೆ. ಸೋಮವಾರ ಅವ್ರ ಸಾಧಾರಣಕ್ಕೆ ಅವ್ರ ಹಣೆ ಬರ. ಆದರೆ ಸೋಮವಾರ ಮಂದ ಬುದ್ಧಿ ಅಂದ್ರೇನೋ? ಯಾವ ಕಾಲಕ್ಕೂ ಹಠವಾದಿಗಳು, ನಾನು ಹೀಗೇ ಆಗಬೇಕು, ಹೀಗೇ ಇರಬೇಕು, ನಾನು ಹೇಳ್ದಂಗೆ ನೀವು ಕೇಳಬೇಕು, ನೀವು ಹೇಳ್ದಂಗೆ ನಾನು ಕೇಳೋಕ್ಕಾಗಲ್ಲ. ಇದೆಲ್ಲ ಒಂದು ತಾತ್ಸಾರವಾದ ಬರುತ್ತಾನೆ. ಅದರಲ್ಲಿ ಸಂತೋಷ ಅನ್ನೋದು ಜೀವನದಲ್ಲಿ ಅವನಿಗಿರುತ್ತೆ. ಈ ಸಂತೋಷ ಹೇಗಿರುತ್ತೆ ಅಂದರೆ, ಹುಟ್ಟಿದಾಗಿಂದ ಸಂತೋಷ ಏನು ಗೊತ್ತಾ? ಉಪಚಾರಗಳನ್ನು ಯಾರಾದರೂ ಒಂದು ಪಡಿಸ್ತಾನೆ ಇರ್ತಾರೆ, ಇವನಿಗೆ ಸಂತೋಷ ಪಡಿಸ್ತಾನೆ ಇರ್ತಾರೆ. ನೋಡಿ, ಬೆಳಗ್ಗೆ ಬೇಜಾರು ಮಾಡ್ಕೊಂಡ ಅಂತಿಲ್ಲ, ಬೇಜಾರು ಏನಿಲ್ಲ, ಸಂತೋಷ. ಸಾಯಂಕಾಲ ಹೋಗಿ ಅದನ್ನು ಬಿಸಾಕಿ ಅವ್ರ ಮನೇಲಿ ಯಾರೋ ಪಾಪ ರೋಗಿಷ್ಟ್ರು, ಹಾಸ್ಪಿಟ್ಲ್ಗೆ ಹೋಗಂದ್ರೆ ಅವ್ನು ಬಿದ್ದಿದ್ದು ನನಗೇನಾಗಬೇಕು, ನಾನು ಆನಂದವಾಗಿರ್ಬೇಕಪ್ಪ ಅನ್ನೋ ಯೋಚನೆ, ಆನಂದವಾಗಿರ್ತಾನೆ. ಆ ರೀತಿಯಾದ ಒಂದು ಸಂತೋಷ. ಮಂಗಳವಾರ ಹುಟ್ಟಿದವರು ಕಾರ್ಯತಡೆ ಅಂದರೆ 24 ಗಂಟೆ ಇವರಿಗೆ ಯಾವತ್ತೂ ತೊಂದರೆಗಳು. ಏನಾದರೂ ಮಾಡೋಣ ಅಂದರೆ ಮಧ್ಯೆ ಕಟ್ಟಾಗ್ತಾ ಇರುತ್ತೆ, ಏನಾದರೂ ಹೊಸದಾಗಿ ಮಾಡೋಣ ಅಂದರೆ ಅದು ಕಟ್ಟಾಗತ್ತೆ. ಅದಕ್ಕೆ ಮಂಗಳವಾರದಂದು ಯಾವ ಕಾಲಕ್ಕೂ ಕೆಲಸಗಳು ಮಾಡಬೇಡಿ ಅಂತಾರೆ. ಆದರೆ ನೀವು ಮಾಡ್ತಕ್ಕಂಥ ವಿಚಾರ ಅಂದರೆ ಮಂಗಳ ಗ್ರಹನೇ ಎಲ್ಲ ಕೆಲಸಗಳನ್ನ ಕೊಡೋದು.
ನೀವು ಮಂಗಳವಾರ ಹುಟ್ಟಿದವರಿಗೆ ಹಣೆ ಬರ ಹಾಗಿರುತ್ತೆ ಹೊರತು ನೀವು ಆ ಕೆಲಸಗಳನ್ನ ಮಂಗಳವಾರ ಮಾಡಿ ಸಾಧಿಸಬೇಕು. ಅದಕ್ಕೋಸ್ಕರ ಮಂಗಳವಾರ ಯಾರನ್ನು ಪೂಜೆ ಮಾಡಬೇಕು? ಸುಬ್ರಹ್ಮಣ್ಯನ ಚೆನ್ನಾಗಿ ಹಿಡ್ಕೊಂಡಾಗ, ಮಂಗಳವಾರವೇ ಮಹಾಗಣಪತಿನ ಹಿಡ್ಕೊಂಡಾಗ, ಮಂಗಳವಾರವೇ ಸುಬ್ರಹ್ಮಣ್ಯ ಅಂದರೆ ಷಣ್ಮುಖ ಸ್ವರೂಪದಲ್ಲಿ ವಳ್ಳಿ ದೇವಸೇನಾ ಸಮೇತವಾಗಿದ್ದಾಗ ನಿಮ್ಮ ಕಾರ್ಯತಡೆಗಳನ್ನ ಸರಿತಿದ್ದುಪಡಿಸ್ಕೊಳ್ಳೋಕ್ಕೆ ಆ ಒಂದೇ ಸಾಕ್ಷಿ ರೂಪ. ಸೋಮವಾರ ಏನು ಹಿಡ್ಕೋಬೇಕು? ಪರಮೇಶ್ವರನ ಚೆನ್ನಾಗಿ ಹಿಡ್ಕೋಬೇಕು, ಆ ಪರಿವರ್ತನೆ ಚೆನ್ನಾಗಿ ಮಾಡ್ಕೋಬೇಕು. ಭಾನುವಾರ ಏನು ಹಿಡ್ಕೋಬೇಕು? ಸಾಕ್ಷಾತ್ ದುರ್ಗಾಂಬಿಕಾ ದೇವಿಗಳನ್ನೆಲ್ಲ ಭಾನುವಾರ ದಿವಸ ಹಿಡ್ಕೊಂಡಾಗ ಆ ಪರಿವರ್ತನೆ ಅಂದರೆ ನಿಮ್ಮ ಕಷ್ಟಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥ ಸಾಕ್ಷಿ ರೂಪ ಆ ದೇವತೆಗಳನ್ನ ಹಿಡ್ಕೋಬೇಕು. ತದನಂತರ ಬುಧವಾರ ಹುಟ್ಟಿದವರು ಸಾಧಿಸ್ತಾರೆ, ಗುರಿಯನ್ನ ಮುಟ್ತಾರೆ, ಖಂಡಿತವಾಗ್ಲೂ ಸಕಲ ಕೆಲಸಗಳಲ್ಲಿ ಯಶಸ್ಸನ್ನ ಪಡಿತಾರೆ. ಹಿಂದೆ ಉಳಿದಿರತಕ್ಕಂಥ ಜನಾಂಗಗಳು ಯಾರಾದರೂ ಇದ್ದರೆ ಅವರಿಗೆ ಜೀವನದಲ್ಲಿ ಯಶಸ್ಸು ಅಂದರೆ ಒಳ್ಳೆ ಪೀಠಾಧಿಕಾರ ಸಿಗುತ್ತೆ. ಅಂದರೆ ನಾವು ಹೀಗೆ ನೋಡು ಕೀಳ್ಮಟ್ಟಿಗೆ ಇಟ್ಟುಬಿಟ್ಟಿದ್ದಾರೆ ನಮ್ಮನ್ನ ಜನ ಅನ್ಕೋಬಾರ್ದು. ನಿಮಗೆ ಒಳ್ಳೆ ಪದವಿ ಸಿಗತ್ತಂದ್ರೆ ಬುಧವಾರ ಏನಾದರೂ ಹುಟ್ಟುಬಿಟ್ರೆ ಅಂಥವ್ರಿಗೆ ಒಳ್ಳೆ ಫಲಗಳನ್ನು ಸಿಗ್ತಕ್ಕಂಥ ವಿಚಾರ. ಆದರೆ ಜೀವನದಲ್ಲಿ ತಿಳ್ಕೊಳ್ಳಿ, ಯಾವತ್ತಾದ್ರೂ ಒಂದು ಒಳ್ಳೆ ಪದವಿ ಬಂದರೆ ನಾನು ಮೇಲೆ ಪದವಿನ ಕೂತ್ಕೊಂಡ್ಬಿಟ್ಟಿದ್ದೀನಿ, ನಾನು ಯಾವ ಜನಾಂಗ ಅಂತಲ್ಲ ಪ್ರಶ್ನೆ. ಎಲ್ಲರಿಗೂ ಒಂದೇ ರೀತಿಯಾದ ಭಾವನೆಯಲ್ಲಿ ಕೆಲಸ ಕಾರ್ಯಗಳನ್ನು ಕೊಡಬೇಕು. ಯಶಸ್ಸಿನ ಹಾದಿ ಬುಧವಾರ ಸಿಕ್ಕಿದ್ರು ನೀವುಗಳ ಬುಧವಾರ ಹುಟ್ಟಿದವ್ರಿಗೆ ಯಾವ ಕಾರ್ಯಲಾದರೂ ಬೇಕಾದ್ರೆ ಸಿದ್ಧಿ ಸಿಗತ್ತೆ, ಬಹಳ ಒಳ್ಳೆಯದು. ತದನಂತರ ಬುಧವಾರ ಹುಟ್ಟಿದವರು ಏನಾಗತ್ತೆ? ವಿದ್ಯೆ ಚೆನ್ನಾಗಿ ಬರುತ್ತೆ. 24 ಗಂಟೆ ಬಟ್ಟೆ ಸಿಗುತ್ತಪ್ಪ. ಫ್ಯಾಷನ್ ಪೆರೇಡ್. ಬೆಳಗ್ಗೆ ಒಂದು ಹಾಕ್ಕೊಂಡಿರ್ತಾರೆ, ಮಧ್ಯಾಹ್ನ ಒಂದು ಹಾಕಿರ್ತಾರೆ, ಬಿಸಾಕ್ತಾರೆ. ಚೇಂಜು, ಟಾಪ್ ಆದರೂ ಚೇಂಜ್ ಮಾಡ್ತಾರೆ, ಇಲ್ಲ ಕೆಳಗಡೆ ಬಾಟಮ್ ಚೇಂಜ್ ಮಾಡ್ತಾರೆ, ಇಲ್ಲ ಎರಡೂ ಚೇಂಜ್ ಮಾಡಿ ಬಿಸಾಕ್ಬಿಟ್ಟು ಇನ್ನೊಂದು ಹಾಕ್ಕೊಳ್ಳೋದು. ಪ್ರತಿಯೊಂದು ಸಲಿನೂ ಒಬ್ಬೊಬ್ಬರ ಜೊತೆ ಹೋಗ್ಬೇಕಲ್ಲ, ಹಾಗಿರ್ತಾರೆ ಹೆಣ್ಮಕ್ಳು. ಹುಡುಗರು ಅಷ್ಟೇ. ಈ ನಡುವೆ ಏನಾಗಿದೆ, ಹುಡುಗಿರಿಗೋಸ್ಕರ ಬಟ್ಟೆಗಳನ್ನ ಹೊಂದ್ಕೊಳ್ಳುತ್ತೆ. ಆದರೆ ಗುರುವಾರ ಹಣೆ ಬರ 24 ಗಂಟೆ ಚೇಂಜ್ ಮಾಡ್ತಾ ಇರಬೇಕು. ಇಲ್ಲ ಕೆಲವ್ರಿಗೆ ವಯಸ್ಸಾದವ್ರಿಗೆ ಹೆಂಗಪ್ಪ ಇದು ಗುರುವಾರ ಚೇಂಜ್ ಮಾಡ್ತಿರ್ತಂದ್ರೆ, ತೀರಾ ವಯಸ್ಸಾದ್ರೆ ಏನು ಮಾಡ್ಬಿಡ್ತಾರೆ, ಆವಾಗ 1, 2 ಮಾಡ್ಕೊಂಡ್ಬಿಡ್ತಾರೆ ಗೊತ್ತೇ ಇಲ್ಲದೆ. ಆಗೇನು ಮಾಡ್ಬೋದು? ಚೇಂಜ್ ಮಾಡ್ಕೊಳ್ಳೇಬೇಕು ಹಣೆ ಬರ. ಅಂದರೆ ಇವರ ಹಣೆ ಬರದಲ್ಲಿ ಬಟ್ಟೆಗಳು ಬೇಕಾಷ್ಟು ಚೇಂಜ್ ಆಗ್ತಾನೆ ಇರುತ್ತೆ, ಹೊಸದಾಗಿ ಬರ್ತಾನೆ ಇರುತ್ತೆ, ಕೊಡ್ತಾನೆ ಇರ್ತಾರೆ. ಅರ್ಚಕರಿಗೆ ಗೊತ್ತಾ ಎಷ್ಟು ಪಂಚೆಗಳು ಬರ್ತಾನೆ ಇದೆ. ಕೆಲವರು ಅರ್ಚಕರು ಪಾಪ ಒಂದು ಪಂಚೆನ ಕೊಡಲ್ಲ. ಹಾಗೆ ಇವರ ಹಣೆ ಬರದಲ್ಲಿ ಗುರುವಾರ ಹುಟ್ಟಿದವರಿಗೆ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿ ಬರುತ್ತೆ. ಒಳ್ಳೆ ವಿದ್ಯೆ, ಗೊತ್ತಿಲ್ಲದೇನೆ ತಾನೇ ವಿದ್ಯಾಧಿಪತಿ ಆಗಿರ್ತಕ್ಕಂಥ ಗುರುನು ತನ್ನ ವಿದ್ಯೆಯನ್ನು ಚೆನ್ನಾಗಿ ಧಾರೆ ಹಿಡಿತಾನೆ, ಒಳ್ಳೆ ಸಂತೃಪ್ತಿಯನ್ನು ಕೊಡ್ತಾನೆ, ಪರಿವರ್ತನೆ. ಶುಕ್ರವಾರ ಹುಟ್ಟಿದವರಿಗೆ ನೋಡಬೇಕು ನೀವು, ಏನು ಆಡಂಬರ ಜೀವನ, ಯಶಸ್ಸು, ಕೀರ್ತಿ, ಸುಖ ಜೀವನ ಮತ್ತು ಆಡಂಬರ ಅಂದ್ರೇನು ಏನು ಗೊತ್ತಿಲ್ಲದೇನೆ ಅವನಿಗೆ ಸೆಂಟು ಗಿಂಟು ಎಲ್ಲ ಬರುತ್ತೆ. ಫಸ್ಟ್ ಕ್ಲಾಸ್ ಆಗಿರ್ತಾನೆ, ಏನು ಹ್ಯಾಟು ಬೂಟು ಎಲ್ಲ ಹಾಕೊಂಡು ಹೋಗ್ತಾನೆ. ಎಂತೆಂಥ ಜಾಗಕ್ಕೆ ಹೋಗ್ತಾನೆ ಗೊತ್ತಾ? ಇವನು ಸಾಧಾರಣ ಮನೇಲಿ ಇರ್ತಾನೆ, ಅವ್ನ ಫ್ರೆಂಡ್ ಕೊಟ್ಟಾದೀಶ್ವರ ಬಾಳ ನನ್ನ ಜೊತೆ ಪರವಾಗಿಲ್ಲ ಅಂದ್ಬಿಟ್ಟು ದೊಡ್ಡದಲ್ಲೇ ಹೋಗ್ತಾನೆ. ಇವನ್ ಬಾಬಾ ಬಾಡಿಗೆ ಮೇಲೆ ಇರ್ತಾನೆ, ದೊಡ್ಡ ಬಂಗ್ಲಾ ಜಾಗದಲ್ಲೇ ಇರ್ತಾನೆ, ಅವ್ನು ಮಲ್ಕೊಳ್ಳೋದಲ್ಲಿ. ಅಂದರೆ ನೋಡಿ, ಸಾಧಾರಣವಾಗಿ ಕೆಲಸದವರು ತೋಟದಲ್ಲಿ ಕೆಲಸ ಮಾಡ್ತಿರ್ತಾರೆ, ಯಜಮಾನ ಫಾರಿನ್ ಇರ್ತಾನೆ, ದೊಡ್ಡ ಮನೆ ಕಟ್ಟಿರ್ತಾನೆ. ಇವನು ಹಣೆ ಬರ ಶುಕ್ರವಾರ ಹುಟ್ಟುಬಿಟ್ಟಿರ್ತಾನೆ ಅಂದಿಟ್ಕೊಳ್ಳಿ, ಆ ಮನೇಲಿ ಆರ್ಡಿನರಿ ಆಗಿರ್ತಾನೆ ಇವನು. ಆದರೆ ಆ ಮನೇಲಿ ಇವನೇ ರಾಜ. ಓನರ್ ಇಲ್ಲ, ನಾನೇ ಓನರ್ ಇರೋವರೆಗೂ ಅಂತ. ಹಾಗೆ ಜೀವನವನ್ನು ನಡೆಸಕ್ಕೆ ಯೋಚನೆಯನ್ನು ಮಾಡ್ತಕ್ಕಂಥವ್ನು ಶುಕ್ರವಾರ. ಇನ್ನು ಶನಿವಾರ ಬಹಳ ಕಷ್ಟ, ನಿಧಾನ, ಮಂದಗತಿ, ಆರೋಗ್ಯ ಅನಾರೋಗ್ಯಗಳೇ ಹೆಚ್ಚಾಗಿರುತ್ತೆ. ಎಲ್ಲ ಕಾರ್ಯಕಲಾಪಗಳು ನಿಧಾನವಾಗುತ್ತೆ. ಮದುವೆಗಳಾಗಬೇಕಾದ್ರೆ ತಡವಾಗುತ್ತೆ. ಆಮೇಲೆ ಯಾವ ಕಾಲಕ್ಕೂ ತಾನು ಯಾರನ್ನು ಪ್ರೀತಿಸಿದ್ರು ಅವರು ದೂರ ತಳ್ಳೋರಾಗ್ತಾರೆ. ಇವನು ಎಷ್ಟೇ ಒಳ್ಳೆಯವನಾಗಬೇಕು ಅಂದ್ಕೊಂಡ್ರು ಅವನು ಯಾಕೋ ಗೊತ್ತಿಲ್ಲ ಬೇರೆಯವನು ದೂರವಾಗಿ ತಳ್ತಾರೆ. ಇದೆಲ್ಲ ಈ ರೀತಿಯಾದ ಒಂದು ಸಂದರ್ಭಗಳು ಶನಿವಾರ ಹುಟ್ಟಿದವರಿಗೆ. ಅದಕ್ಕೆ ಈ ಭಾನುವಾರದಿಂದ ಶನಿವಾರ ಹುಟ್ಟಿದವರೆಗೂ ಪರಿವರ್ತನೆ. ಮಂಗಳವಾರದವರೆಗೂ ದೇವಿ ಹೇಳಿದೆ ಅಲ್ವಾ, ಆ ಸುಬ್ರಹ್ಮಣ್ಯನ ಹಿಡ್ಕೊಳ್ಳಿ ಹಿಂದೆ. ಬುಧವಾರ ಯಾರು? ಸಾಕ್ಷಾತ್ ಮಹಾಗಣಪತಿ. ಅದಕ್ಕೆ ಮಹಾಗಣಪತಿನ ಭೂತಗಣಾಧಿಪತಿ ದೇವಗಣಾಧಿಪತಿ, ಅವನ ಬುಧವಾರ ಹಿಡ್ಕೊಳ್ಳಿ. ಮಂಗಳವಾರ ಸುಬ್ರಹ್ಮಣ್ಯನ ಹಿಡ್ಕೊಳ್ಳಿ. ಗುರುವಾರದ ದಿವಸ ಎಲ್ಲ ಗುರುಗಳಾಗಿರ್ತಕ್ಕಂಥ ದೋಷ ಪರಿಹರ್ತನೆ ನೀವು ಮಾಡ್ತಕ್ಕಂಥ ವಿಚಾರಗಳೇನು ಅಂದರೆ, ಒಂದು ಮಾತ ತಿಳ್ಕೊಳ್ಳಿ, ಸುಖ ಜೀವನ, ಸುಖ ಭೋಜನ ಅನ್ಕೊಂಡ್ಬಿಟ್ರೆ ಅದು ಅನಾರೋಗ್ಯವೇ. ತಿಂತಾ ಕೂತ್ಕೊಳ್ಳೋದಲ್ಲ 24 ಗಂಟೆ. ಕೆಲವರು ಇದ್ದಾರೆ ನೋಡಕ್ಕೆ ನಾವುಗಳಾದರೂ ಒಂದು ಹೊತ್ತು ತಿನ್ಬಿಡ್ತೀವಿ ಅಂತ ಇಟ್ಕೊಳ್ಳಿ. ಅವರುಗಳಂಗಲ್ಲ, ಸಣ್ಣಗಿರ್ತಾರೆ, ತಿಂತಾರೆ 1 ಅವರ್ 2 ಅವರ್ 3 ಅವರ್ 4 ಅವರ್ ಇಷ್ಟು ತಿಂತಾರೆ, ಅಷ್ಟು ತಿಂತಾರೆ, ಸೇರ್ಸ್ಕೊಳ್ಳೋದು ಇವರೇ ಜಾಸ್ತಿ. ಆದರೆ ಗೊತ್ತೇ ಆಗಲ್ಲ, ಗುಪ್ತೇನ ಸಿರ ಸೈಲೆಂಟಾಗಿ ನುಂಗ್ ಬಂದ್ಬಿಟ್ಟಿರ್ತಾರೆ. ತುಂಬ ತಿನ್ನೋದು ಅನಾರೋಗ್ಯಕ್ಕೆ ಕಾರಣಗಳು. ಪರಿವರ್ತನೆ ಮಾಡ್ಕೋಬೇಕು. ಅದಕ್ಕೆ ನೀವುಗಳ ಗುರುವಾರ ಸಂಚಾರದಲ್ಲಿರ್ತಕ್ಕಂಥ ಭಗವಂತನ ಕೃಪಾಕಟಾಕ್ಷದಲ್ಲಿ ರಾಘವೇಂದ್ರ ಸ್ವಾಮಿ, ಶಿರ್ಡಿ ಸಾಯಿಬಾಬಾ, ದತ್ತಾತ್ರೇಯ, ಹರೇ ಕೃಷ್ಣ, ಅದಾದ್ಮೇಲೆ ದಕ್ಷಿಣಾಮೂರ್ತಿ, ಹೀಗೆ ಆ ದೇವತಾ ಅನುಗ್ರಹ. ಶುಕ್ರವಾರ ಮಹಾಲಕ್ಷ್ಮಿ ಬಿಟ್ಟರೆ ಯಾರು ನೋಡ್ಕೋಬಾರ್ದು. ಯಾಕಂದ್ರೆ ಲಕ್ಷ್ಮೀನಾರಾಯಣ ಕೃಪಾಕಟಾಕ್ಷವೇ ಅವಳು, ಪದ್ಮಾವತಿನವಳೆ. ಶೃಂಗನಾಥ ಸ್ವರೂಪದಲ್ಲಿ ನಿಮಗೆ ಮಂದಗತಿಯಾಗಿರ್ತಕ್ಕಂಥ ಶನಿವಾರ ಏನು ಹೇಳಿದ್ದೀನಿ, ಎಲ್ಲರೂ ಶ್ರೀಮನ್ನಾರಾಯಣ ಹಿಡ್ಕೊಳ್ಳಿ. ಮಲಗಿರತಕ್ಕಂಥ ನಾರಾಯಣವನ್ನು ಹಿಡ್ಕೊಂಡ್ರೆ ಅನಾರೋಗ್ಯದ ಕಾರಣವಾಗಿರ್ತಕ್ಕಂಥ ಶನಿವಾರ ಹುಟ್ಟಿದವ್ರಿಗೆ ಅಷ್ಟು ದೋಷ ಪರಿಹಾರತ್ತೆ.
ಕೇವಲ ಒಂದು ತುಳಸಿ ಕೊಡಿ ಅಂತ ಹೇಳ್ತಿರೋದು. ಇನ್ನೇನಿಲ್ಲ, ಅಲ್ಲಿ ಹೋಗಿ ಆ ತುಳಸಿ ಕೊಟ್ಟು ಪ್ರಾರಂಭಿಸ್ಕೊಂಡು ಬರಬೇಕು. ಆದರೆ ಬುಧವಾರ ಸುಖ ಜೀವನ ಅಂತ ಅನ್ಕೊಂಡ್ಬೇಡಿ, ಬುಧವಾರ ಒಳ್ಳೆ ಬುದ್ಧಿ ಅನ್ಕೊಂಡ್ಬೇಡಿ. ನಿಮ್ಮ ಬುದ್ಧಿತನದಲ್ಲಿ ಎಲ್ಲರೂ ದುಡ್ಡು ಮಾಡೋದು ನೋಡಬೇಡಿ, ಒಳ್ಳೆಯತನವನ್ನು ಅದನ್ನು ಬೆಳೆಸ್ಕೊಂಡು ಬೇರೆಯವರಿಗೆ ಆರೈಕೆಯನ್ನು ಮಾಡಿ ಅಂತ ಈ ಮುಖಾಂತರ ಹೇಳ್ತಾ, ಈ ಶುಕವಾಕ್ಯದ ಮುಖಾಂತರವಾಗಿ ಇದು ಸತ್ಯವಾದ ಘಟನೆ. ಯಾಕೆಂದರೆ ಪರಶುರಾಮನೇ ಸಾಕ್ಷಾತ್ ಬರೆದಿರ್ತಕ್ಕಂಥ ವಿಚಾರ. ಆ ಪರಶುರಾಮ ಬರೆದಿರ್ತಕ್ಕಂಥ ಗ್ರಂಥದಲ್ಲಿ ಇಂತಿಂಥ ವಾರದಲ್ಲಿ ಇದೇ ಹುಟ್ಟದಾಕಂತ ಅವನಿಗಿರ್ತಕ್ಕಂಥ 3 ಜನ ತಮ್ಮಂದರಿಗೆ ಉಪದೇಶವನ್ನು ಮಾಡ್ತಾನೆ. ಅದಕ್ಕೆ ಸಾಕ್ಷಾತ್ ಮಹಾವಿಷ್ಣು ಸ್ವರೂಪನಾಗಿರ್ತಕ್ಕಂಥ ಪರಶುರಾಮನೇ ಅವನೇ ಹೇಳಿರೋದ್ರಿಂದ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲೂ ಕೂಡ ಇವತ್ತಿನ ದಿವಸ ಸಾಕ್ಷಿ ರೂಪವಾಗಿ ಈ ಗ್ರಂಥವನ್ನು ಇಟ್ಟಿದ್ದಾರೆ. ಈ ಗ್ರಂಥವನ್ನು ಇಟ್ಟಿರೋದ್ರಿಂದ ಆ ರೇಣುಕಾ ಯಲ್ಲಮ್ಮ ದೇವಿ ಪೂರ್ಣವಾಗಿ ಪರಿಪೂರ್ಣವಾಗಿ ಇವತ್ತೂ ಸತ್ಯ ಘಟನೆ ಅಂದರೆ ಕಲ್ಲಲ್ಲಿ ಶಾಸನ ಅಲ್ಲಿ ಬರೆದಿರ್ತಕ್ಕಂಥ ಅನುಗ್ರಹ ಇವತ್ತು ಆಗಬೇಕು ಅಂದರೆ ಜೀವಂತ ಸಾಕ್ಷಿ. ಅಂಥ ಒಂದು ಜೀವಂತ ಸಾಕ್ಷಿ ನಿಮಗೆಲ್ಲ ಕೊಟ್ಟಿರ್ತಕ್ಕಂಥ ಈ ದಿನಗಳ ಸಂದರ್ಭ, ಇದನ್ನು ಅದೇ ರೀತಿಯಾಗಿ ಭಾವಿಸ್ಕೋಬಾರ್ದು. ಇದನ್ನು ನಾವು ಸರಿ ತಿದ್ದುಪಡಿಸ್ತೀವಿ, ಇದು ನಿಜವಾದ ಹಣೆ ಬರ. ಆ ಗೈಡ್ಲೈನ್ನ ಸಂತೋಷವಾಗಿ ತಗೊಂಡು ಅದನ್ನು ಮಾಡದೇ ಇರತಕ್ಕಂಥದ್ದು ಮಾಡಿ ತೋರಿಸ್ತೀವಿ ಅನ್ನೋದೇ ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ. ಅದಕ್ಕೆ ಇಂಥ ಒಂದು ಘಟನೆಗಳಿಗೆ ಯಾರು ನಿಂತರು ಎದುರು ನಿಂತರು ಸಾಕ್ಷಾತ್ ವಿವೇಕಾನಂದರಿಗೆ ನಿಮ್ಮಂಥವರಿಗೆ ಯುವ ಪೀಳಿಗೆಗಳಿಗೆ ಈ ರೀತಿಯಾದ ಶಾಸ್ತ್ರ ಬಂದಾಗ ಎದುರು ನಿಂತ್ಕೊಳ್ಳೋಕ್ಕೋಸ್ಕರ ಪರಿಪೂರ್ಣವಾಗಿ ಶಾಸ್ತ್ರ ಸುಳ್ಳಲ್ಲ, ಶಾಸ್ತ್ರ ಸತ್ಯ, ಆದರೆ ಅದನ್ನು ಸರಿ ಮಾಡೋಕ್ಕೆ ನೀವುಗಳು ಸರಿದಿದ್ದ ದಾರಿ ತೆಗೆದುಕೊಳ್ಳಿ ಅಂತ ಈ ಮುಖಾಂತರವಾಗಿ ಶುಕವಾಕ್ಯ ಪರಿವರ್ತನೆ ಹೇಳಿದ್ದೀವಿ.